ಇವ್ರದ್ದೊಂದು ವೈರಲ್ ವಿಡಿಯೋ ಆಗಿತ್ತು. ಸೊ ಅದನ್ನು ಪ್ಲೇ ಮಾಡ್ತೀನಿ, ಗೊತ್ತಾಗ್ತಿತ್ತು ಎಲ್ಲರೂ. ಬಿಕಾಸ್ ನನಗೂ ಅದರಲ್ಲಿ ನಾನು ನೋಡಿದ್ದೆ ಅದನ್ನು. ಅವರು ಮತ್ತು ಇವರು ಕನೆಕ್ಟ್ ಆದ್ರೆ ಆಮೇಲೆ ಗೊತ್ತಾಯ್ತು. ನಾನು ಇಲ್ಲೇ ರೋಡಲ್ಲಿ ಬರ್ತಿರ್ಬೇಕಾದ್ರೆ ನನಗೆ ಗೆಸ್ ವಾಟ್ ಯಾರು ಸಿಕ್ಕಿದ್ದಾರೆ ಅಂತ. ಇಟ್ಸ್ ಆಲ್ರೆಡಿ ಕಂಪ್ಲೀಟ್ಲಿ ಸರ್ಪ್ರೈಸ್. ನೋಡಿ ಯಾರು ಸಿಕ್ಕಿದ್ದಾರೆ ಅಂತ, ತುಂಬ ಖುಷಿ ಆಯಿತು ಸರ್. ಇವಾಗ ಬಂದೆ ರೂಮಿಗೆ. ಫುಲ್ ಅಂದರೆ ಫುಲ್ ಹಸಿಯಾಗಿದ್ದೆ. ಮಳೆ ಒಳಗೆ ತೊಳಸ್ಕೊಂಡು, ಬಿಕಾಸ್ ರೇನ್ ಗೇರ್ಸ್ ಅಂತ ತೊಗೊಂಬಂದಿಲ್ಲ. ಬಟ್ ಹೆಂಗೋ ಮಾಡಿ ಇಲ್ಲಿ ಬಂದು ಸೇರ್ಕೊಂಡೇನಿ. ಅದು ಟಿ ಎಸ್ ಕಡೆ ಇದ್ವಲ್ಲ, ಶೂಟ್ ಮಾಡೋದು ಮುಗಿಸ್ಕೊಂಡು ಅಲ್ಲೇ ಬಿಟ್ಟು ಬಂದಿದ್ದೆ ಬೈಕ್. ನಾನು ಆ್ಯಕ್ಚುಲಿ ಕಾರೊಳಗೆ ಇಲ್ಲಿ ತನಕ ಬಂದ್ವಿ, ಅವಸರದಾಗ ಇಲ್ಲಿ ಬಂದ್ವಿ. ಇಲ್ಲಿ ಬಂದು ಮತ್ತೊಪ್ಪಸ್ ನಂಗೆ ಟ್ಯಾಂಕ್ ಬ್ಯಾಗ್ ಎಲ್ಲ ಅಲ್ಲೇ ಇಟ್ಬಿಟ್ಟಿದ್ದೆ. ನಾನು ಹೋಗಿ ಬೈಕ ತೊಗೊಂಬಂದೆ. ಅಷ್ಟೊತ್ತಿಗೆ ನಾನು ತೊಳ್ಸ್ಕೊಂಡ್ಬಿಟ್ಟಿದ್ದೆ. ನಾಷ್ಟ ಮಾಡೋ ಅಂತಿದ್ವಿ, ಇಡ್ಲಿ ವಡ ಹೇಳಿದ್ವಿ, ಆರ್ಡರ್ ಮಾಡಿ ಹೇಳೋ ಅಂತಿದ್ವಿ. ಇಲ್ಲಿ ರೂಮ್ಸ್ ಅವೈಲೇಬಲ್ ಅಂತಿತ್ತು. ಸೊ ಇಲ್ಲೇ ಸ್ಟೇ ಮಾಡಿ ನಾಳೆ ಬೆಳಗ್ಗೆ ಎದ್ದು ಹೋದ್ರ ಅಂತ ಇತ್ತು ಪ್ಲಾನ್. ಬಟ್ ಏನೋ ಒಂದು ಕೋಇನ್ಸಿಡೆಂಟ್ಲಿ ಎಲ್ಲೇನೋ ಒಂದು ಕಡೆಯಿಂದ ಇವ್ರೇನು ಇದಾರಲ್ಲ, ಇದು ಓನರ್ ಏನಿದಾರಲ್ಲ, ಅವ್ರು ನಮ್ಮ ಅನುಜಣ್ಣ ಅವ್ರ ವೈಫಿಂದ ರಿಲೇಟಿವ್ಸ್. ಸೊ ಇದು ಭಾಳ ಇಂಟರ್ ಕನೆಕ್ಟೆಡ್ ಐತಿ. ಸೊ ಇದು ಹೆಂಗೋ ಮಾಡಿ ಇವಾಗ ನಾನು ಇಲ್ಲೇ ಸ್ಟೇ ಮಾಡೋ ಅಂತೀನಿ. ಒಂದು ರೂಮ್ ಟೂರ್ ಕೊಟ್ಬಿಡ್ತೇನೆ ಅಂತ. ಸೊ ಸಿಂಪಲ್ ನೋಡ್ರಿಲ್ಲ, ಇಲ್ಲಿದ್ದು ಹೊರಗಡೆ ವ್ಯೂ ಅಂತ ನಾನು ಬೆಳಗ್ಗೆ ತೋರಿಸ್ತೀನಿ. ಇಲ್ಲಿ ವಾಶ್ರೂಮ್ ಐತಿ, ವಾಶ್ರೂಮ್ ತೋರಿಸ್ತೀನಿ. ವಾಶ್ರೂಮ್ ನೋಡ್ರಿಲ್ಲ, ಮಸ್ತ್ ಕ್ಲೀನ್ ಆ್ಯಂಡ್ ಟೈಡಿ ಐತಿ. ಎಲ್ಲಾನು ಪ್ರಾಪರ್ಲಿ ಅಂದ್ರೆ ಪ್ರಾಪರ್ಲಿ ಐತಿ. ಈ ಕಡೆ ಸಿಂಕ್ ಐತಿ, ಈ ಕಡೆ ಮಿರರು ಐತಿ. ಸೊ ಸಿಂಪಲ್ ಇದಾತ. ಸೊ ಈ ಕಡೆ ಡೋರ್, ಇಲ್ಲೊಂದು ಚೇರ್ ಐತಿ, ಆ್ಯಂಡ್ ಇಲ್ಲೊಂದು ಪವರ್ ಪ್ಲಗ್ ಐತಿ. ಸೊ ಆಲ್ರೆಡಿ ನಾನು ಡ್ರೋನ್ ಬ್ಯಾಟ್ರಿ ಸ್ಟಾರ್ಟ್ ಮಾಡಾಕಿದ್ಬಿಟ್ಟೇನೆ. ಮೂರು ಖಾಲಿ ಆಗ್ಯಾವ ಆ್ಯಕ್ಚುಲಿ. ಸೊ ಶೂಸ್ ಗೀಸ್ ಇಟ್ಟೇನಿ ಇಲ್ಲೇ. ಆ್ಯಂಡ್ ಇಲ್ಲೈತಿ ನಂದು ಬೆಡ್, ಅಲ್ಲಿ ಪವರ್ ಪ್ಲಗ್ ಐತಿ. ಸೊ ಎಡಿಟ್ ಮಾಡ್ಬೇಕೀಗ. ಆ್ಯಂಡ್ ಇದಿಷ್ಟು ಥಿಂಗ್ಸ್ ಅದಾವ. ಇದು ಒಣಾಕಿಟ್ಟೇನಿ, ಇದು ಒಣಗಾಕಿಟ್ಟೇನಿ. ಆಲ್ಮೋಸ್ಟ್ ಒಣಗೈತಿ. ಇದು ಒಣಗೋದು, ಇದು ಒಣಗೋದು. ಜಾಕೆಟ್ ನಂದು ರೈಡಿಂಗ್ ಗೇರ್ಸ್ ಇಷ್ಟು ಅದಾವಲ್ಲ. ಇಲ್ಲಿ ಡಸ್ಟ್ಬಿನ್ ಐತಿ, ಇಲ್ಲಿ ಹೆಲ್ಮೆಟ್ ಐತಿ. ಓ ಮೈ ಗಾಡ್, ಇಷ್ಟು ತೊಗೊಂಡದಾವ. ಆ್ಯಂಡ್ ಇಲ್ಲಿ ಬಟ್ಟೆ ಸಾಮಾನು ಅದಾವ. ಮೇನ್ ಕಂಪ್ಲೀಟ್ಲಿ ಡ್ರೈ ಅದಾವ. ಇದಿಷ್ಟ ಆಯ್ತು. ಆ್ಯಂಡ್ ಇದ್ರಾಗ ಇನ್ನೂ ಒಂದು ಏನು ಲಫಡ್ ಆಗಿತ್ತು, ಇಲ್ಲಿ ಏರ್ಟೆಲ್ ನೆಟ್ವರ್ಕ್ ಬರೋಂಗಿಲ್ಲ. ಸೊ ನಾ ಏನು ಮಾಡಿದೆ, ಪಟ್ನ ಹೋಗಿ ಇಲ್ಲೇ ಇದ್ರೆ ಪಾಪ ಅವರ ಇಮ್ಮಿಡಿಯೇಟ್ಲಿ ಒಂದು 10-20 ನಿಮಿಷ ಒಳಗೆ ಆಕ್ಟಿವೇಟ್ ಮಾಡಿಕೊಟ್ರಿ ಜಿಯೋ ಸಿಮ್. ಥ್ಯಾಂಕ್ ಯು ಸೋ ಮಚ್ ಸುನಿಲ್ ಸರ್ ಅಂತೇಳಿ. ಶ್ರೀ ಅನ್ನಪೂರ್ಣ ಹೋಟೆಲ್ ಅಂತ ಏನಾಗಿದೆ. ಸೊ ನಾನು ನಿಮ್ಗೆ ಬೆಳಗ್ಗೆ ಪ್ರಾಪರ್ಲಿ ಹೇಳ್ತೀನಿ ಅಂತ ಮೇ ಬಿ. ಸೊ ಇದ್ರದ್ದೆಲ್ಲ ಡೀಟೇಲ್ಸ್ ಕೊಟ್ಟಿರ್ತೀನಂತ ನಾಳೆ ಬೆಳಗ್ಗೆನೂ ಹೇಳ್ತೀನಿ. ಡ್ರೋನ್ ಹಾರಿಸ್ತಾನೆ ಇಲ್ಲಿಂದ. ಆ್ಯಂಡ್ ಇನ್ನೂ ಭಾಳ ಪ್ಲ್ಯಾನ್ಸ್ ನಡ ತಲೆಯೊಳಗೆ. ಸೊ ಹೇಳ್ತೇನಂತ ಸಿಗ್ತೀನಿ. ಓಕೆ. Yes, hello everyone, welcome back to my new video. Hope you guys are doing good. ಯಾರು ಡೇ ಚೂನಲ್ಲಿ ಹಿಂಗೆ ಖುಷಿಯಾಗಿರಿ, ಏನಾಗ್ತಾ ಇರಿ. ಇವಾಗ ಜಸ್ಟ್ ಡ್ರೋನ್ ಶಾಟ್ ನೋಡಿದ್ರಿ. ಇವಾಗ ನಾಷ್ಟ ಮಾಡಬೇಕು. ಇವಾಗ ಟೈಮ್ ಓಕೆ, ನಾ ಫೋನ್ ಒಳಗಡೆ ಬಿಟ್ಟೇನಿ. ಇವಾಗ 10:30-11 ಏನೋ ಆಗೈತಿ. ಬಿಕಾಸ್ ಇಲ್ಲಿ ಕ್ಲೈಮೇಟ್ ಹಂಗೈತಿ. ನಾ ಇವತ್ತು ಸ್ವಲ್ಪ 9 ಗಂಟೆ ಮಟ ಮಲ್ಕೊಂಡೆ. ನಿನ್ನೆ ರಾತ್ರಿ 1:30-2 ಗಂಟೆ ಮಟನೂ ಕೆಲಸನ ಆಯ್ತು. ಫುಟೇಜ್ ಕಾಪಿ ಆಯ್ತು, ಎಡಿಟಿಂಗ್ ಆಯ್ತು, ಎಲ್ಲ ಇದಾಗೈತಿ. 28 ನಿಮಿಷದ ವ್ಲಾಗ್ ರೆಡಿ ಆಗೈತಿ. ಅದು ಅಪ್ಲೋಡ್ ಆಗಕ್ಕೆ ಹೋಲ್ ನೈಟ್ ತೊಗೊಂತು. ಹೊಸ ಜಿಯೋ ಸಿಮ್ ತೊಗೊಂಡೆ ನಾನು, ಹೊಸ ಮತ್ತೆ ರೀಚಾರ್ಜ್ ಮಾಡ್ಕೊಂಡೆ. ಸೊ ಇದಕ್ಕೆಲ್ಲನೂ ಪ್ಲೀಸ್ ಲೈಕ್ ಮಾಡೋದು ಮರಾಕ್ ಹೋಗ್ಬೇಡ್ರಿ. ಆ್ಯಂಡ್ ಎಲ್ಲನೂ ಪ್ರೀವಿಯಸ್ ವೀಡಿಯೋಸ್ ಎಲ್ಲನೂ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಫುಲ್ ನೋಡಿರಿ. ಅದ್ರೊಳಗೆ ಮೈನ್ಯೂಟ್ ಡೀಟೇಲ್ಸ್ ಅದಾವೆ. ಸೊ ಅದರಲ್ಲಿಂದ ನಿಮಗೆ ಭಾಳ ಹೆಲ್ಪ್ ಆಗ್ತೈತಿ. ಆ್ಯಂಡ್ ಡಿಸ್ಕ್ರಿಪ್ಷನ್ ಚೆಕ್ ಮಾಡೋದು ಮರಾಕ್ ಹೋಗ್ಬೇಡ್ರಿ. ಆ್ಯಂಡ್ ಕಮೆಂಟ್ ಮಾಡಿರಿ ಆ್ಯಂಡ್ ಲೈಕ್ ಮಾಡಿರಿ. ಫಸ್ಟ್ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಇವೆ. 50K ರೀಚ್ ಆಗ್ಬೇಕು ಡಿಸೆಂಬರ್ ಒಳಗೆ. ಹೊಸ ವರ್ಷನದೊಳಗೆ 50K ರೀಚ್ ಆಗಬೇಕು. ಆ್ಯಂಡ್ ಇಲ್ಲಿ ಓನರ್ ಐ ಥಿಂಕ್ ಬರ್ತಾರೆ, ಅವ್ರಿಗೆ ಮೀಟ್ ಮಾಡಿಸ್ತೇನಂತ. ಸೊ ಅವ್ರಿಗೂ ಹೇಳ್ತಾರೆ ಅವ್ರದ್ದೆಲ್ಲ ಎಸ್ಟೇಟ್ಸ್ ಎಲ್ಲ ಅದಾವಂತ, ಅವ್ರದ್ದೆಲ್ಲ ಪ್ರೈವೇಟ್ ಫಾಲ್ಸ್ ಅದಾವಂತ. ನೀವು ಬಂದು ಇಲ್ಲಿ ಪ್ಯಾಕೇಜಸ್ ಪ್ರಕಾರ ಇರ್ಬೋದು. ನಾವು ರಿಕ್ವೆಸ್ಟ್ ಮಾಡ್ಕೊಂಡೆ ಇಲ್ಲೇ. ಬಿಕಾಸ್ ಇಲ್ಲಿ 4 ಬೆಡ್ ಅದಾವೆ. ಒಬ್ಬೊಬ್ರಿಗೆ ಕೊಡೋಂಗಿಲ್ಲ. ಆ್ಯಕ್ಚುಲಿ ಒಬ್ಬೊಬ್ರಿಗೂ ಮಾಡೋ ಅಂತಾರಂತ. ನೀವು ಏನಾರ ಗ್ರೂಪ್ ತೊಗೊಂಬಂದ್ರೆ ಭಾಳ ಚೀಪ್ ಒಳಗಾತ. ಭಾಳ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ಬೋದು. ಫುಡ್ ಇವ್ರದ್ದೇ ಇರ್ತೈತಿ, ಎಲ್ಲನೂ ಇವ್ರದ್ದೇ ಇರ್ತೈತಿ.
ನನಗೂ ಹಸುವಾಗೈತಿ, ಇವಾಗ ಹೋಗೋಣ ಅಂತ ತಿನ್ನೋಣ. ಆ್ಯಂಡ್ ಮೇ ಬಿ ನಾ ಪ್ಯಾಕಿಂಗ್ ಮಾಡ್ಕೊಂಡು ಬಿಟ್ಬಿಡ್ತೀನಿ, ಬಿಕಾಸ್ ಆನ್ ದ ವೇನ ಮಾಡ್ಕೊತ ಹೋದ್ರಾಗ ಅಷ್ಟು ಆಗ್ಬಿಡ್ತೈತಿ. ಆ್ಯಂಡ್ ಭಾಳ ಡಾರ್ಕ್ ಕ್ಲೌಡ್ಸ್ ಬರೋವಂಥವೆ, ಭಾಳ ಅಂದ್ರೆ ಭಾಳ ಡಾರ್ಕ್ ಕ್ಲೌಡ್ಸ್ ಬರೋವಂಥವು. ಫುಲ್ ಫಾಗ್ ಐತಿ. ಇದು 11 ಗಂಟೆ ಅಂತ ಅಂತ ಇಲ್ಲ ನನಗರೆ ಲಿಟ್ರಲಿ. ಸೋ ಫಾರ್ ಸೋ ಗುಡ್. ಆ್ಯಂಡ್ ಇದು ಲೆನ್ಸ್ ಒಳಗೆ ಇನ್ಸೈಡ್ ದ ಲೆನ್ಸ್ ಸೆನ್ಸರ್ ಮುಂದೆ ಇರ್ತೈತಲ್ಲ, ಅದೇನು ಪಾರ್ಟ್ ಲೆನ್ಸದ ಪಾರ್ಟ್ ಅದು ಯಾಕೋ ಸ್ವಲ್ಪ ಫಾಗ್ ಆಗತೈತಿ. ಐ ಡೋಂಟ್ ನೋ ಎದಕ್ಕೆ ಅಂತ ಗೊತ್ತಿಲ್ಲ. ನಷ್ಟ ಮಾಡ್ತೈತಿ, ದೆನ್ ನನಗೆ ತೋರಿಸ್ತೀನಿ ಅಂತ. ಹಾಂ ಎಸ್ ಹೇಳಿದಲ್ಲ, ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದೆ. ಇವಾಗ ಓನರಿಗೆ ಬೆಟ್ ಮಾಡಿಸ್ತೇನೆ ಅಂತ. ನೋಡ್ರಿ, ಹಾಯ್ ಸರ್. ಹಾಯ್, ನಮಸ್ತೆ. ನಮಸ್ತೆ. ನಾನು ಇನ್ನು ಆ್ಯಕ್ಚುಲಿ ಭಾಳ ಸಂಕಟ ಒಳಗಿದ್ದೆ. ಸೊ ಹೆಂಗೋ ಮಾಡಿ ನಂಗೆ ಇಂಟರ್ನೆಟ್ದು ಜುಗಾಡ್ ಮಾಡಿದ್ರೆ, ಸ್ಟೀನು ಹೋಗಿ ಜುಗಾಡ್ ಮಾಡಿಕೊಟ್ರೆ. ಥ್ಯಾಂಕ್ ಯು ಸೊ ಮಚ್. ಸುನಿಲ್ ಅಂತೇಳಿ ಇವರೇ. ಸೊ ಇವರ ಇದು ಪ್ರಾಪರ್ಟಿ ಓನರ್ ಎಲ್ಲನೂ ಆತ. ಅನ್ನಪೂರ್ಣೇಶ್ವರಿ ಹೋಟೆಲ್ ಅಂತ ಐತಿ. ಸೊ ಮತ್ತು ನಿಮ್ದು ಏನೇನು ಪ್ಯಾಕೇಜಸ್ ಹೆಂಗೆ ಇರ್ತೈತೆ ನಿಮ್ದು ಆ್ಯಕ್ಚುಲಿ ನಮ್ಮದು ಮೇನ್ ಬಂದ್ಬಿಟ್ಟು ಇಲ್ಲಿ ಟ್ರೆಕ್ಕಿಂಗ್. ಹಾಂ, ಟ್ರೆಕ್ಕಿಂಗ್ ಬರ್ತಾರೆ. ಟ್ರೆಕ್ಕಿಂಗ್ ಬಂದವರಿಗೆ ನಾವು ಕುದುರೆಮುಖ ಟ್ರಕ್ ಮತ್ತು ಕುರುಂಜಲ್ ಟ್ರಕ್ ಎರಡು ಇದೆ. ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಅದಕ್ಕೆ ಟಿಕೆಟ್ ತೆಗಿಯೋದಾಗಲಿ, ಗೈಡ್ ಅರೇಂಜ್ಮೆಂಟ್ ಮಾಡೋದು, ಮತ್ತು ಗೆಸ್ಟ್ ಬಂದವರಿಗೆ ಅವರಿಗೆ ಹಾಲ್ಟಿಂಗ್ ವ್ಯವಸ್ಥೆ, ಅಕೊಮಡೇಷನ್ ವಿತ್ ಫುಡ್ ಪ್ಯಾಕೇಜ್ ಇರುತ್ತೆ. 3 times ಮೀಲ್ಸ್ ಕೊಡ್ತೀವಿ. ಬಂದಾಗ ಅವರಿಗೆ ವೆಲ್ಕಮ್ ಕಾಫಿ ವಿತ್ ಗೋಬಿ ಕೊಡ್ತೀವಿ. ಈವ್ನಿಂಗ್ ಡಿನ್ನರ್ ಇರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ವಿತ್ ಅವರಿಗೆ ಲಂಚ್ ಕೂಡ ಪ್ಯಾಕ್ ಮಾಡಿ ನಾವು ಕೊಡ್ತೇವೆ. ಓ ನೈಸ್ ನೈಸ್. ಅಂದರೆ ಅಲ್ಲೇ ಟ್ರಕ್ಕಲ್ಲಿ ಹೋದಾಗಲೇ ಲಂಚ್ ಮಾಡಿ? ಹೌದು, ಅಲ್ಲೇ ಲಂಚ್ ಅವೈಲೇಬಲ್ ಇರುತ್ತೆ. ಓಕೆ, ಇಷ್ಟೆಲ್ಲ ಪ್ಯಾಕೇಜಸ್ ಅದಾವೆ. ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಆನ್ ಸ್ಕ್ರೀನ್ ಕೊಟ್ಟಿರ್ತೀನಿ. ಸೊ ಇಲ್ಲಿ ಇದು ಏನಂತಾರೆ ಇದು ರೆಡ್ ಕ್ಯಾಸಲ್ ಹೋಮ್ ಸ್ಟೇ ನಮ್ಮ ಹೆಸರು. ಓಕೆ, ಹೋಮ್ ಸ್ಟೇ ಇದು ಸಂಸೆ ವಿಲೇಜ್. ಸಂಸೆ ವಿಲೇಜ್ ಅಂದರೆ ಇಲ್ಲಿಂದ ಕುದುರೆಮುಖ ಭಾಳ ಹತ್ರ ಆಕೈತಿ. ಸೊ ಇಲ್ಲೇ ಆಫ್ ಬೀಟ್ ಐತಿ ಇದು ಆ್ಯಕ್ಚುಲಿ. ಇಲ್ಲಿ ಜೀವನ ಟ್ರಕ್ ಬರ್ತೈತಿ. ಆ್ಯಂಡ್ ಇಲ್ಲೇ ವ್ಯೂ ಅಂತೂ ಮಸ್ತ್ ಐತಿ. ಆ್ಯಂಡ್ ಯು ಕ್ಯಾನ್ ಸಿ ನಾ ಡ್ರೋನ್ ಅಂತೂ ನೋಡಿದ್ರೆ ಅಂತ ತಿಳ್ಕೊಂತೀನಿ. ಡ್ರೋನ್ ಶಾಟ್ ಫುಲ್ ವ್ಯೂ ಐತಿ ರೂಮಿಂದನೇ. ನಂದಲ್ಲಿ ಕೆಳಗಡೆ ರೂಮ್ ಐತಿ. ಗ್ರೂಪ್ ತೊಗೊಂಬಂದ್ರೆ ಮಜಾ ಬರ್ತದೆ ಆ್ಯಕ್ಚುಲಿ. ಬಿಕಾಸ್ 20 ಜನದ ತನಕ ನೀವು ಸ್ಟೇ ಅರೇಂಜ್ ಮಾಡ್ಬೋದು ಒಂದು ರೂಮ್ ಒಳಗೆ. ಸೊ ಅಷ್ಟೆಲ್ಲ ಫೆಸಿಲಿಟೀಸ್ ಇದಾವೆ. ನಾ ಇಲ್ಲಿ ಪ್ರೊಸೀಡ್ ಮಾಡ್ತೀನಿ ಅಂತ ಕಂಟಿನ್ಯೂ ಮಾಡ್ತೀನಿ ಅಂತ. ಥ್ಯಾಂಕ್ ಯು ಸೊ ಮಚ್. ಹಾಂ ಎಸ್, ಫುಲ್ಲಿ ರೆಡಿ ಆಗೇನಿ. ಫುಲ್ಲಿ ಪ್ಯಾಕಪ್ ಮಾಡ್ಕೊಂಡೇನಿ. ಬಿಸಿಲಿತ್ತು ಇಷ್ಟೊತ್ತನ. ಈಗ ಮತ್ತೆ ಕ್ಲೌಡ್ಸ್ ಬರೋ ಅಂತೈತಿ. ಗಾಳಿ ಅಂತೂ ಐತಿ, ಬಟ್ ಅಂತೂ ಶೆಕೆ ಆಗೋ ಅಂತೀನಿ. ನಾನು ಲಗೇಜ್ ಪ್ಯಾಕ್ ಮಾಡೋತನ ಬಿಸಿಲಿತ್ತು. ಈಗ ಮತ್ತೆ ಕ್ಲೌಡ್ಸ್ ಬರೋ ಅಂತ. ಬಟ್ ನಮಗೂ ಐತಿ. ಆ್ಯಂಡ್ ಮಜಾ ಬರೋ ಅಂತೈತಿ. ಈ ರೀತಿ ಎಕ್ಸ್ಪೀರಿಯನ್ಸ್ ಮಾಡೋ ಅಂತೀನಿ. ಇವತ್ತು ಸ್ವಲ್ಪ ಟೈರಿಂಗ್ ಡೇ ಇತ್ತು, ಬಿಕಾಸ್ ಕಂಟಿನ್ಯೂಸ್ ಟ್ರಕ್ ಮಾಡೀನಿ. ಬಾಡಿ ಸ್ವಲ್ಪ ಗಿವ್ ಅಪ್ ಮಾಡೋ ಅಂತೈತಿ. ಅಷ್ಟು ಫಿಟ್ಟು ಇಲ್ಲ ನಾನು ಆ್ಯಕ್ಚುಲಿ. ಸೊ ಇವಾಗ ಪೇಮೆಂಟ್ ಎಲ್ಲ ಮಾಡ್ತೀನಿ. ಪೇಮೆಂಟ್ ಎಲ್ಲ ಮಾಡಿ ದೆನ್ ವಿ ವಿಲ್ ಪ್ರೊಸೀಡ್. ಮೂಡಿಗೆರೆಗೆ ಹೊಂಟೀನಿ ಆ್ಯಕ್ಚುಲಿ. ಇವಾಗ ಮೂಡಿಗೆರೆ ಅಂದರೆ ಮೂಡಿಗೆರೆ ಕಡೆ ಒಂದು ಎಸ್ಟೇಟ್ ಅಂತ, ಕೆಲ್ಗೂರು ಎಸ್ಟೇಟ್ ಕಡೆ ಕಾಲ್ ಮಾಡೋಣ ಅಂತಂದಾರೆ. ಒಬ್ರಿಗೆ ಮೀಟ್ ಹಾಕೊಂಟೀನಿ ಆ್ಯಕ್ಚುಲಿ. ನಾನು ಅವ್ರು ಮೀಟ್ ಆಗಿ ಎಕ್ಸ್ಪ್ಲೋರ್ ಮಾಡೋ ಪ್ಲಾನ್ ಐತಿ. ಐನೋ ಭಾಳ ಸ್ವೆಟ್ಟಿ ಆಗೋ ಅಂತೀನಿ. ಇಷ್ಟು ಟೆಂಪ್ರೇಚರ್ ಕಡಿಮೆ ಇದ್ರೂ ನಂಗೆ ಸ್ವೆಟ್ ಆಗೋ ಅಂತೈತಿ. ನಿನ್ನೆನೂ ಹಂಗೆ ಐತಲ್ಲೇ ಸಿಚುವೇಶನ್. ಎಸ್, ಮಜಾ ಅಂತೂ ಬರೋ ಅಂತೈತಿ. ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿರಿ. ಲೈಕ್ ಮಾಡೋದು ಬರೋಕೆ ಹೋಗ್ಬೇಡ್ರಿ. ಎಷ್ಟಕ್ಕಂತ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಯಾವ್ದು ಪಾರ್ಟ್ ಐತಿ. ಆ್ಯಂಡ್ ಏನೇನು ನಿಮ್ದು ಮೆಮೊರೀಸ್ ಇದಾವೆ ಇಲ್ಲಿದಾವೆ. ಸಂಸೆ ಟಿ ಎಸ್ಟೇಟ್ ಆತ ಎಲ್ಲನೂ ಎವ್ರಿಥಿಂಗ್. ಇವರೇ ನೋಡ್ರಿ. ಓಕೆ ಇರಲಿ. ನಿಮಗೆ ಈಗ ಡೈರೆಕ್ಟ್ಲಿ ಗೋಪುರದಾಗ ಸಿಗ್ತೇನಂತೆ. ಎಸ್, ಮಳೆ ಬರುವ ಸಂದರ್ಭಗಳು ಕಾಣೋವಂಥವಂತೆ ಹೇಳಿದ್ರೆ ನಂಗೆ ಕಾರ್ತಿಕ್ ಸರ್ ಅವರು. ಕಾರ್ತಿಕ್ PG ಅಂತ ಹೇಳೈತಿ. ಇವಾಗ ಅವ್ರಿಗೆ ಬಟ್ಟೆ ಹಾಕೊಂಡೇನೆ ಆ್ಯಕ್ಚುಲಿ ನಾನು. ಸೊ ಅವ್ರದ್ದು ನಮ್ಮದು ಮತ್ತು ಮಿಲನ ಹೆಂಗಾಗಿತ್ತು ಅಂದ್ರೆ ಅವರು ನಮಗೆ ಹೆಂಗೆ ಗೊತ್ತಾದ್ರೆ ಅಂದರೆ ದೊಡ್ಡ ಸ್ಟೋರಿ ಐತಿ. ಅದನ್ನು ಹೇಳ್ತೇನಂತೆ ಮುಂದೆ. ಎಸ್, ನಾ ರೈಡಿಂಗ್ ಶೂಸ್ ಚೇಂಜ್ ಮಾಡ್ಬೇಕಾದ ಬಾಯ್ಸಿಗೆ. ನಮ್ಮದು ಟೋಟಲ್ 376 ಕಿಲೋಮೀಟರ್ಸ್ ಆಗೈತಿ. ಎಸ್, ಕೊಟ್ಟಿಗಾರ 1.5 hour 50 ಕಿಲೋಮೀಟರ್ಸಿಗೆ 1.5 hour ತೋರಿಸೋಂತೈತಿ. ದೆನ್ ಎಕ್ಸ್ಟ್ರೀಮ್ ಅಂದರೆ ಎಕ್ಸ್ಟ್ರೀಮ್ ಇರ್ಬೋದು. ಪ್ಲೀಸ್ ದೇವ್ರೆ ಮಳೆಗಿಳಿ ಬೇಡ. ಜೈ ಶ್ರೀರಾಮ್. ಸ್ಲೋಲಿ ವಿ ವಿಲ್ ಪ್ರೊಸೀಡ್. ಫ್ಯೂಲು ಐತಿ. 50 ಕಿಲೋಮೀಟರ್ಸ್ ಅಂದರೆ 50 ಫ್ಯೂಲ್ ಅಂತೂ ಐತಿ. ಬಾಯ್. ಈಗೇನು ಬೇಕಂದ್ರೆ ಸಿಮ್ ಇಜೆಕ್ಟ್ ಟೂಲ್ ಬೇಕು. ಸೊ ನಂದು ಏರ್ಟೆಲ್ ಸಿಮ್ ಹಾಕ್ಬಿಡ್ತೀನಿ. ಸೊ ಜಿಯೋನು ಡಾಟಾ ಹಾಕ್ಸ್ಕೊಂಡೇನಿ. 12 GB ಹಾಕ್ಸ್ಕೊಂಡಿದ್ದೆ. ಆಲ್ರೆಡಿ 5-6 GB ಖಾಲಿ ಹಾಕ್ಬಿಟ್ಟೈತಿ. ಈಗ ಪರ್ ಡೇ 1.5 GB ಐತಿ. ಮತ್ತು ಹಾಕ್ಸ್ಕೋಬೇಕಾಯ್ತು. ಮತ್ತು $100 ಕೊಡ್ಬೇಕು ನನಗೆ. $100 12 GB ಅಂತ. ಸೊ ನಾನು ಟ್ರೈ ಮಾಡ್ತೀನಿ ಏನು ಆಕೈತಿ. ಈಗ ನೆಕ್ಸ್ಟ್ ವಿಡಿಯೋಸ್ ಯಾವುದೂ ಎಡಿಟೆಡ್ ಇಲ್ಲ. ಸೊ ಇವತ್ತು ರಾತ್ರಿ ಕುಂತ ಹೊರನಾಡದ ಸೀರೀಸ್ ಎಡಿಟ್ ಮಾಡಬೇಕಾಕೈತೆ. ಅಂದರೆ ಹೊರನಾಡಿಗೆ ಬರೋ ವಿಡಿಯೋ ಅಪ್ಲೋಡ್ ಮಾಡಬೇಕಾಕೈತಿ. ಬಿಕಾಸ್ 28 ನಿಮಿಷದ ವಿಡಿಯೋ ಎಡಿಟ್ ಮಾಡೋಕೆ ಸ್ವಲ್ಪ ಟೈಮ್ ತೊಗೊಂಡೆ ನಾನು. ಇವತ್ತು ನೋಡಿರಿ, ಇವತ್ತು ಫುಲ್ ಕ್ಲಿಯರ್ ಐತಿಲ್ಲ. ಇವತ್ತು ಡ್ರೋನ್ ಶಾಟ್ ಹಾರಿಸ್ಬೇಕೈತಿ. ಇವತ್ತು ಬರಬೇಕೈತಿ. ಇವತ್ತು ಫುಲ್ ಅಂದರೆ ಫುಲ್ ಕ್ಲಿಯರ್ ಐತಿ. ನಿನ್ನೆ ಭಾಳ ನಿಮ್ಮದು ಕ್ಲೌಡಿ ಇತ್ತು. ಸೊ ಇವತ್ತಂತೂ ಮಜಾ ಬರ ಅಂತೈತಿ. ಸೋ ಫಾರ್ ಸೋ ಗುಡ್.
ಕೊಟ್ಟಿಗೆರ, ಬಾಳೆಹೊನ್ನೂರು, ಶೃಂಗೇರಿ, ಕೊಪ್ಪ, ಶಿವಮೊಗ್ಗ, ರೈಟ್ ಸೈಡ್, ಲೆಫ್ಟ್ ಸೈಡ್ ತಡ್ರಿ. ಓ ಇದು ಲಾಂಗ್ ರೂಟ್ ಐತಿ. ಓಕೆ, ಇದು ಇಲ್ಲಿಂದ ಹೋದರೆ 40 ಕಿಲೋಮೀಟರ್ಸ್ ಕೊಟ್ಟಿಗೆರ ಅಂತ. ಕೊಟ್ಟಿಗೆರ, ಧರ್ಮಸ್ಥಳ, ಮೂಡಿಗೆರೆ ಹೋಗ್ಬೇಕು 62, ಚಿಕ್ಕಮಗಳೂರು 93, ಹಾಸನ 130 ಐತಿ. ಕೆಜಿಗೆ ಬರೋ ಬಂದುಬಿಟ್ರಿ. ಬೆಂಗಳೂರು 330, ಮೈಸೂರು 260 ಮೈಸೂರು ನೈಸ್. ಹೋಗ್ಬರ್ರಿ ಈಗ ನಾವು ಕೊಟ್ಟಿಗೆರ ಒಳಗೆ ನೀರು ದೋಸೆ ತಿನ್ಬೇಕಂತೈತಿ. ಇತ್ತು ಫುಲ್ ಮಳೆ ಚಾಲು ಆತೀಗ. ಸೊ ನಾನು ಏನು ಮಾಡ್ಬೇಕಂದ್ರೆ ಸಿಂಪಲ್ ಇವಿಷ್ಟು ಇಟ್ಟಿಂಗೆ ನಾನು ಗ್ಲೌಸ್ ಹಾಕೊಳಕ್ಕೆ ಆಗಂಗಿಲ್ಲ. ಈಗ ನಾನು ಮತ್ತೆ ಹಸಿ ಹಾಕೈತಿ. ಸೊ ಗೊಬ್ಬರನು ತೆಗೆದಿಡ್ತೀನಿ ಒಳಗೆ. ಸೊ ಪ್ಲೀಸ್ ಬೇರೆ ಮಾಡ್ಕೋರಿ. ಪ್ಲಾಸ್ಟಿಕ್ ಅದನ್ನು ಹಾಕೋದು ಮರ್ತು ಬಿಟ್ಟೆ ನಾನು. ಇವಾಗ ಹಾಕಕ್ಕಾಗಂಗಿಲ್ಲ. ಇಲ್ಲಿ ರಬ್ಬರ್ ಬ್ಯಾಂಡು ಇಲ್ಲ ನನ್ನ ಕಡೆ. ಥ್ಯಾಂಕ್ ಯು ಸೊ ಮಚ್. ಪ್ಲೀಸ್ ಲೈಕ್ ಮಾಡಿರಿ. ಇದೊಂದು ಕಡೆ ನಿಂತೇನಿ ನೋಡ್ರಿ ಹೆಂಗೈತಿ. ಕಾಫಿ ಇದೆಯಲ್ಲ. ಎಸ್, ಇಲ್ಲಿ ನಿಂತೀನಿ. ಲಾಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಇಲ್ಲೇ ಬಂದಿದ್ದೆ, ನನ್ನ ಬೈಕಲ್ಲಿ ಇಟ್ಟಿದ್ದೆ. ಇವಾಗ ನಂದು ಇಲ್ಲಿ ಬೈಕ್ ಐತಿ. ಸೊ ಇಲ್ಲಿ ಇಷ್ಟು ಎಸ್ಟೇಟ್ಸ್ ಅದಾವೆ. ಸೊ ಇನ್ನೊಂದು 20 ಕಿಲೋಮೀಟರ್ಸ್ ಏನೋ ಐತಿ. ಫುಲ್ ಅಂದರೆ ಫುಲ್ ವೆಟ್ ಆಗಿ. ಆ್ಯಂಡ್ ಇವನ್ ಶೂಸ್, ಐ ಥಿಂಕ್ ನಾನು ಶೂಸ್ ಇಲ್ಲೇ ಬಿಟ್ಟು ಹೋಗ್ಬಿಡ್ತೀನಿ. ಬಿಕಾಸ್ ನೋಡ್ರಿ ಹೆಂಗೈತಿ. ಏನು ಕ್ವಾಲಿಟಿಪ್ಪ ಹೊರಾಜ್ ಹೋದೆ. 1 ವರ್ಷ ಆಗಿಲ್ಲ ತೊಗೊಂಡು, ಆಲ್ರೆಡಿ ಹಿಂಗಾಗೈತಿ. ಇದು ಹಿಂಗಾಗೈತಿ. ಇದು ದೇವ ನೋಡ್ರಲ್ಲ. ಸ್ವಲ್ಪ ಕಾಫಿ ಹೇಳೀನಿ. ಕಾಫಿ ಮಸ್ತ್ ಐತಿ. ಕಾಫಿ ಪೌಡ್ರ್ ತೊಗೊಂಡೆ ಹೋಗೋಣಂತೆ. ಸೀನ್ ನೋಡ್ರಲ್ಲ ಹೆಂಗೈತಿ. ಮಸ್ತ್ ಅಂದ್ರೆ ಮಸ್ತ್ ಐತಿ. ಫುಲ್ ನಂದು ಎಲ್ಲ ಟ್ಯಾಂಕ್ ಬ್ಯಾಗೆಲ್ಲ ಅಲ್ಲೇ ಇಟ್ಟೀನಿ. ಇನ್ನೂ ತೆಗ್ದಿಲ್ಲ ನಾನು. ಈಗ ತಗೊಂಡು ಕುಂತ್ರೆ ಮತ್ತು ಟೈಮ್ ಆಕೈತೆ ಅಂತೇಳಿ ತೆಗೆದೇ ಇಲ್ಲ. ಕಾಫಿ ಕುಡಿತೀನಿ, ಒಂದು 2-3 ಕಾಫಿ ಕುಡಿತೀನಿ. ದೆನ್ ವಿಲ್ ಪ್ರೊಸೀಡ್. ಸೌಂಡ್ ಬರೋಂತೈತಿಲ್ಲ ಅನ್ನೋದು ಗೊತ್ತಿಲ್ಲ. ಆ್ಯಂಡ್ ಗೊಬ್ಬರದಂತೂ ನೋಡಿಲ್ಲ. ಗೊಬ್ಬರನೆಲ್ಲ ತೆಗೆದೆ ಪ್ಯಾಕ್ ಮಾಡಿ ಜಸ್ಟ್ ಹಂಗೆ ಇಟ್ಟೇನಿ. ಇದು ಪ್ಯಾಕ್ ಆಗೈತಿ. ಮಳೆ ಭಾಳ ಅಂದ್ರೆ ಭಾಳ ಐತಿ. ಎಸ್, ಸೊ ಫಾರ್ ನಾಟ್ ಸೋ ಗುಡ್ ಆ್ಯಕ್ಚುಲಿ. ಬಿಕಾಸ್ ನನ್ನ ಶೂಸ್ ಒಳಗೆ ಒಂದು ಆಲ್ಮೋಸ್ಟ್ 200 ml ನೀರು ಕುಂತಾವ. ಅಷ್ಟು ತುಂಬೈತಿ. ಹಿಂಗೆ ಫೀಲ್ ಆಗಂತ. ಎಸ್, ಇವಾಗ ನಾ ಕೊಟ್ಟಿಗೆರದಾಗ ಅದೀನಿ. ಇಲ್ಲಿ ಎಷ್ಟೊಂದು ಫುಡ್ ಸ್ಟಾಲ್ಸ್ ಅದಾವೆ. ಲೆಫ್ಟ್ ಸೈಡ್ ಚಿಕ್ಕಮಗಳೂರು 53, ಶ್ರವಣಬೆಳಗೊಳ 137, ಮೂಡಿಗೆರೆ 16. ನಾ ಮೂಡಿಗೆರೆಗೆ ಹೋಗ್ಬೇಕಂದ್ರೆ ಮೂಡಿಗೆರೆ ಕಡೆ ಹೋಗ್ಬೇಕು. ಬೇಲೂರು 49 ಐತಿ. ಹಾಸನ 99, ಧರ್ಮಸ್ಥಳ 47 ಅಷ್ಟೇ. ಉಜ್ರೆ 38, ಮಂಗಳೂರು 100 ಕಿಲೋಮೀಟ್ರ್ ಐತೆ ಬರೀ 102. ಮತ್ತಪ್ಪ ಇನ್ನೇನೋ ಮಾಡಿ ಬಾಡಿಗೆನೇ ಒಳಗೆ ಏನೇನೋ ಆಗಬಾರ್ದಷ್ಟೇ. ಇದಷ್ಟು ಪ್ರೇ ಮಾಡ್ಕೊರಿ. ಬ್ಯಾಟ್ರಿ ಏನಾಗಿತ್ತು, ಒಂದು ಫುಲ್ ಚಾರ್ಜ್ ಇತ್ತು. ಅದನ್ನು ತೆಗೆದು ಫುಲ್ಲಿ ಚಾರ್ಜ್ ಹಾಕೋದು ಬದಲಿ ಇದನ್ನು ತೆಗ್ದಿದ್ದೆ. ಇದು ಡೆಡ್ ಆಗಿತ್ತು. ಡೆಡ್ಡದ್ದು ಹಾಕಿ ಮತ್ತೆ ವಾಪಸ್ ಚಾಲೂ ಮಾಡಿದ್ದೆ. ಅದು ಚಾಲೂನ ಆಗಲಿಲ್ಲ. ಮತ್ತೆ ವಾಪಸ್ ತೆಗೆದೆ. ಪ್ಲೀಸ್ ಮಳೆ ಆಗಬಾರ್ದು. ಸೂರ್ಯ ದೇವತೆ ಬರೋ ಅಂತಾನೆ. ಸ್ವಲ್ಪ ಈ ಕಡೆ ಕ್ಲೌಡಿ ಅದಾವೆ, ಅಲ್ಲೆಲ್ಲ ಕ್ಲಿಯರ್ ಆಗಂತೈತಿ. ಪ್ಲೀಸ್ ಕ್ಲಿಯರ್ ಆದ್ರೆ ಭಾಳ ಚಲೋ ಆಕೈತಿ. ನಾನು ಇದು ರೈಡಿಂಗ್ ಶೂಸ್ನ ಎಲ್ಲರೂ ಒಗೆದು ಬಿಡ್ತೀನಿ. ಒಟ್ಟು ಉಪಯೋಗ ಇಲ್ಲ. ಹೊರಜ್ ತೊಗೊಳಕ್ಕೆ ಹೋಗ್ಬಿಡ್ರಿ. ನನಗೇನು ಸೇವ್ ಮಾಡೈತಿ ಬಿಡ್ರಿ. ಒಂದು ಕ್ರಾಶಿಗಷ್ಟೇ ಈ ಬರೀ 1 ವರ್ಷ ಆಗಿಲ್ಲಪ್ಪ ತೊಗೊಂಡು ನಾ ಶೂಸ್. 5,000 ರೂಪಾಯಿ ಕೊಟ್ಟೇನಿ. ಹೆಂಗೆ ಹಿಂಗೆ ಅಂದ್ರೆ
5,000 ರೂಪಾಯಿ ಕೊಟ್ಟೇನಿ ಶೂಸಿಗೆ. ಹಿಂಗಂದ್ರೆ ಭಾಳ ಪಜಿತ್ ಆಕೈತಿ. ಒರಾಜು ನೋ ವೇ, ದಿಸ್ ಈಸ್ ನಾಟ್ ರೈಟ್. ಇದು 1 ವರ್ಷಕ್ಕೆ ಈ ರೀತಿ ಹೆಂಗೆ ಆಕೈತಿ? ಹುಬ್ಳಿಯಿಂದ ಬರುವಾಗೆಲ್ಲ ಕರೆಕ್ಟಿತ್ತು, ಈಗ ನೀರಿಗೆ ಹತ್ತಿ ಈ ಪರಿ ಆಗೋದೆ ಲಿಟ್ರಲಿ. ಹಾಂ, ಶೂಸ್ ಅಂತಾರೋ ಇದಕ್ಕೆ ಏನಂತಾರೋ, ಕೆಳಗಲಿ ನೀರು ಹೊಂಟೈತಿ, ಸೋಲೆಲ್ಲ ಕಿತ್ತೈತಿ. ಮುಂದೆ ನೋಡಿದ್ರೆ ಮುಕ್ಕಳ್ಳರೆ ಐತಿ. ಫಿಕ್ಸ್ ಮಳೆ ಬರುವ ಸಂದರ್ಭಗಳು ಕಾಣಂತಾವ. ಇಲ್ಲಿ ಮಳೆ ಚಾಲು ಆಯ್ತು. ಮಳೆಗಾಲದಾಗ ನಾ ಇಷ್ಟು ಲಾಂಗ್ ರೈಡ್ ಬಂದಿಲ್ಲ. ರೀಸನ್ ಮಳೆ ಇರಬಾರ್ದು ಅಂತೇಳಿ. ಈಗ ನೋಡಿದ್ರೆ ವಿಂಟ್ರೆಸ್ದಾಗ ಬಂದೇನಿ, ಈಗೂ ಮಳೆ ಆಗ. ಬಟ್ ನಶೀಬ್ದೊಳಗೆ ಈ ರೀತಿ ಹಸಿಯಾಗಿ ತೊಳಸ್ಕೊಂಡು ಹೋಗ್ಬೇಕಂತಿದ್ರೆ ಆ ಬ್ರಹ್ಮ ಬಂದರೂ ತಡಕ್ಕೆ ಆಗಂಗಿಲ್ಲ. ನಾ ಚಾರ್ಜಿಂಗ್ ಹಂಗೆ ಇಟ್ಟೇನಿದ್ದಾನೆ. ಇಷ್ಟು ಮಳೆ ನಡೀತೈತಿ. ಐ ಫೀಲ್ ತೆಗೆದು ಬಿಡ್ತೇನೆಪ್ಪ. ಸುಳ್ಳ ಲಫಡಪ್ಪ. ಇದು ಸಿಂಪಲ್ ತೆಗಿತೀನಿ, ಇದನ್ನು ಆಫ್ ಮಾಡ್ತೀನಿ. ಸಿಂಪಲ್ ಹಿಂಗೆ ಬಿಟ್ಬಿಡ್ತೇನೆ. ಕೇಸ್ ಒಳಗೆ ಸ್ವಲ್ಪ ನೀರು ಹೋಗೈತಿ, ಅದಕ್ಕೆ ಫಾಗ್ ಆಗ ಅಂತಿದ್ದೆ. ಈಗ ಅದು ಗಾಳಿ ಒಳಗೆ ಹೊಂಟೇನಿ. ಮೇ ಬಿ ಅದು ಆಗ್ಲಿಕ್ಕಿಲ್ಲ, ಆಗಬಾರ್ದು ಅಷ್ಟೇ. ಅದು ಬಾಯ್ಸ್, ಇದು ಮೂಡಿಗೆರೆ ಮಾರ್ಕೆಟ್ ಅಂತ ಏನೋ ಸ್ವಲ್ಪ ಫಾಗ್ ಕಾಣಂತಿದ್ದು ನಿಮ್ಗೆ. ಅಡ್ಜಸ್ಟ್ ಮಾಡ್ಕೊರಿ. ಈಗ ನಾ ಅದನ್ನು ಮಾಡೋಕ್ಕಾಗಂಗಿಲ್ಲ. ಐ ಆಮ್ ರಿಯಲಿ ಸಾರಿ. ಮೂಡಿಗೆರೆ ಮಾರ್ಕೆಟಿಂದ ಇವಾಗ ನಾನೇ ಇದ್ರ ಕಡೆ ಹೊಂಟೇನಿ, ಅಂದರೆ ಆ್ಯಕ್ಚುಲ್ ಮೂಡಿಗೆರೆ ಕಡೆ ಹೊಂಟೇನಿ. ಮೈ ಗಾಡ್, ಜಪ್ ಪಡ ಅಂತೈತೆ. ಅಯ್ಯೋ, ಲೈಟ್ ಹಚ್ಚಿರಪ್ಪ ನಂದು ಕಾಣಂಗಿಲ್ಲ. ವಿಸಿಬಿಲಿಟಿ ಭಾಳ ಕಡಿಮೆ ಐತಿ. ಓಹೋ, ಸ್ಲೋ ಏನು ಮುಕ್ಕಳರೆ ಕೆಟ್ಟ ಅಂತೈತಪ್ಪ ಇದೆ. ದೇವ್ರೆ, ಕಾರ್ತಿಕ್ ಅವ್ರು ಇಲ್ಲೇ ಎಲ್ಲ ಹೋದಾರಪ್ಪ. ಎಲ್ಲದಾರ ಗೊತ್ತಿಲ್ಲ. ಫುಲ್ ಹಸಿ, ಫುಲ್ ವೆಟ್ಟಾಗ ನಾನು. ಗೋಪುರ ಒಂದು ಏನು ಆಗಬಾರ್ದು ಅಷ್ಟೇ. ಈಗ ಹೋಪ್ ಗೋಪುರ ಏನು ಆಗಬಾರ್ದು. ಪೆಟ್ರೋಲ್ ಬಂಕ್ ನಿಂತಿರತ್ತೆ. ಮೈ ಗಾಡ್, ಗೋಪುರ ಆನ್ ಐತಿ. ಮಳೆ ಬರೋ ಅಂತೈತಿ. ನಿಂತೇನೆ. ಫುಲ್ ಕೋಲ್ಡ್. ನಮಸ್ತೆ. ಹೆಂಗೆ ಮೂಡಿಗೆರೆಯಲ್ಲಿ ಹೆಂಗೆ ಸ್ವಾಗತ ಮಾಡ್ತೀನಿ. ಫುಲ್ ನೋಡ್ರಿ ಇಲ್ಲಿ, ಫುಲ್ ವೆಟ್. ನೈಸ್. ನಾನು ಬರ್ಬೇಕಾದ್ರೆ ಬಿಸಿಲು ಇತ್ತು. ಓಕೆ. ಮತ್ತೆ ಏನದು ಶೂಸ್ ಎಲ್ಲ ಹೋಗ್ಬಿಟ್ಟಿದಾವೆ ನೋಡ್ರಿ. ಫುಲ್ ನೀರೊಳಗೆ ವೇಸ್ಟ್. ಆ ಸೈಡ್ ನಮ್ಮನೆ ಬರುತ್ತೆ, ಆ ಸೈಡು ಅಲ್ಲಿ ಹೊಡಿತೀರ ನೋಡಿದ್ರೆ. ಇಲ್ಲಿ ನೋಡ್ರಿ ಹೆಂಗಾಗೈತಿ. ಅಲ್ಲೆಲ್ಲ ಕೊಟ್ಟಿಗೆ ಹತ್ರ ಬಿಸಿಲಿದೆ. ಹೌದು. ನಾನು ಬಿಸಿಲಿದೆ ಅಂತ ಅಂದ್ಕೊಂಡು ಆರಾಮ್ಸೆ ರೈನ್ ಜಾಕೆಟ್ ಇಲ್ಲಿ ಸದ್ಯ ಕವರ್ ತಂದಿದ್ದೆ ಅಷ್ಟೇ. ನೀವು ವೆಯ್ಟ್ ಮಾಡ್ಬೇಕಿಲ್ಲ, ಭಾಳ ಜೋರಿತ್ತು. ನಾನು ಅಲ್ಲಿ ನಿಂತ್ಕೊಂಡು ಓಕೆ. ಎಸ್, ಇಲ್ಲಿ ಬಂದೇನಿ. ಪೆಟ್ರೋಲ್ ಬಂಕ್ ಕಡೆ ಒಂದು ಶೇಡ್ ಸಿಕ್ಕೈತಿ. ಸೊ ವೆಯ್ಟ್ ಮಾಡೋ ಅಂತಿದ್ದ ಇಲ್ಲೇ. ಸೊ ಅವ್ರು ಬಂದಾರ. ಈಗ ಫುಲ್ ಅಂದ್ರೆ ಫುಲ್ ಮಳೆ ಐತಿ. ಸೊ ಬರ್ರಿ ಒಳಗಡೆ. ಕಾರ್ತಿಕ್ PG ರೈಡರ್ ಅಂತೇಳಿ. ಹೆಲೋ. ಇವರು ಇಲ್ಲೇ ಮೂಡಿಗೆರೆದವ್ರಂತೆ. ಇವ್ರದ್ದೊಂದು ವೈರಲ್ ವಿಡಿಯೋ ಆಗಿತ್ತು. ಸೊ ಅದನ್ನು ಪ್ಲೇ ಮಾಡ್ತೀನಿ, ಗೊತ್ತಾಗ್ತೈತೆ ಎಲ್ಲರೂ. ಬಿಕಾಸ್ ನನಗೂ ಅದರಲ್ಲಿ ನಾನು ನೋಡಿದ್ದೆ ಅದನ್ನು. ಅವರು ಮತ್ತು ಇವರು ಕನೆಕ್ಟ್ ಆದ್ರೆ ಆಮೇಲೆ ಗೊತ್ತಾಗ್ತದೆ. ನಾನು ಇಲ್ಲೇ ರೋಡಲ್ಲಿ ಬರ್ತಿರ್ಬೇಕಾದ್ರೆ ನನಗೆ ಗೆಸ್ ವಾಟ್ ಯಾರು ಸಿಕ್ಕಿದ್ದಾರೆ ಅಂತ. ಇಟ್ಸ್ ಆಲ್ರೆಡಿ ಕಂಪ್ಲೀಟ್ಲಿ ಸರ್ಪ್ರೈಸ್. ನೋಡಿ ಯಾರು ಸಿಕ್ಕಿದ್ದಾರೆ ಅಂತ. ತುಂಬ ಖುಷಿ ಆಯಿತು ಸರ್. ನನಗೆ ಟೈಮ್ ಕೊಟ್ರಲ್ಲ 5 ಮಿನಿಟ್ಸ್ ಅಂತ ಕೂತ್ಕೊಂಡು ನನಗೆ ಟೈಮ್ ಕೊಡ್ರಿ. ಮತ್ತು ಬೈಕ್ ಬಗ್ಗೆ ನಾಲೆಜ್, ಕಾರ್ ಬಗ್ಗೆ, ವೆಹಿಕಲ್ ಬಗ್ಗೆ ನಾಲೆಜ್ ಸಿಕ್ಕಾಪಟ್ಟೆ ಇದೆ. ನೋಡಿದಾಗ ಹೇಳಿದ್ರು ಯಾವ ಬೈಕು ಅಂತ. ತುಂಬ ಖುಷಿ ಆಯಿತು ಸರ್. ನಿಜವಾಗ್ಲೂ ಡ್ರೀಮ್ ಕಮ್ ಟ್ರೂ. ನನ್ನ ಸರ್ಪ್ರೈಸ್ ಆಗಿಬಿಡ್ತು. ನಾನು ಬರಬೇಕಾದ್ರೆ ನಾನು ನೋಡಿದೆ, ಆದರೆ ನೀವು ಹೆಂಗೆ ರೆಸ್ಪಾಂಡ್ ಮಾಡ್ತೀರ ಅಂತ ನನಗೆ ಗೊತ್ತಿರಲಿಲ್ಲ. ಸೋ ಹೆಲ್ಪ್ಫುಲ್, ಸೋ ಹಂಬಲ್ ಹ್ಯೂಮನ್ ಬೀಯಿಂಗ್. ನಿಜವಾಗ್ಲೂ ಫೇಸ್ ಟು ಫೇಸ್ ನನಗೊಂದು 5 ನಿಮಿಷ ಸಿಕ್ಕಿದ್ದಾರೆ ಮಾತಾಡೋಕ್ಕೆ ಅಂದರೆ ನಿಜವಾಗ್ಲೂ ಒಂಥರ ಖುಷಿ ಸರ್. ಥ್ಯಾಂಕ್ ಯು ವೆರಿ ಮಚ್. ತಿನ್ನಬೇಕು. ಹೌದು, ತಿಂಡಿ ಬೇರೆ ಕೊಟ್ಟಿದ್ದಾರೆ ಇಲ್ಲಿ ಇದ್ರ ಜೊತೆಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸರ್ ಥ್ಯಾಂಕ್ ಯು. ಒಂತೆ ಬರ್ಕೊಂಡು ಸರ್. ನಾನು ಸೆಂಟ್ ಅಲೋಷಿಯಸಲ್ಲಿ ಓದಿದ್ದು. ತುಂಬ ಚೆನ್ನಾಗಿದೆ ಸರ್ ಇದು. ಇಲ್ಲ ಸಾಕು ತುಂಬ. ಹೌದು. ಹೌದು, ಸ್ಮೂತ್, ಲೌಡ್ ಇಲ್ಲ ಇದು. ಇಲ್ಲ ಹೌದು ಸರ್. ಹೌದು, ಅದು ಬೀಕ್ ಸರ್ ಅದು.
ಅದನ್ನ ಹೇಳ್ತೀನಿ ಅಂತ, ಬಿಕಾಸ್ ಇವರು ಎಲ್ಲೆಲ್ಲೋ ಹೋಗಿದ್ದು ಅದೆಲ್ಲನೂ ಮಾಡಿ ಇಂಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಆಗಿ ಇವಾಗ ನಾ ಇಲ್ಲಿ ಬಂದು ಮೀಟ್ ಆಗೋ ಅಂತ ಇದ್ರು. ಇವತ್ತು ಇವ್ರ ಮನೆಗೆ ಹೊಂಟಿದ್ವಿ ಹೌದಲ್ಲ? ಎಕ್ಸಾಕ್ಟ್ಲಿ. ಇಲ್ಲಿಂದ ನಮ್ಮ ಮನೆ ಬಂದ್ಬಿಟ್ಟು 15 ಕಿಲೋಮೀಟರ್ಸು. ನಾವಿರೋದು ಇಲ್ಲಿಂದ ಒಂದು ಗೋಣಿಬೀಡು ಅಂತ. ಅದೇ ಏನು ಒಂದು ಗುಡ್ ಥಿಂಗ್ ಏನು ಅಂತಂದರೆ ಇಲ್ಲೇ ಒಂದು ಅರ್ಧ ಗಂಟೆ ಇಲ್ಲೇ ಮಾತಾಡ್ತಾ ಇದ್ದೀವಿ. ಮಳೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಫುಲ್ ಜೋರು ಅಂದ್ರೆ ಜೋರು ಐತಿ. ಫುಲ್ ನೋಡ್ರಿ ಏನು ಕಾಯಿ ಕಾಣ ಅಂತ ಇಲ್ಲ. ಪೂರ್ತಿ ಅಂದ್ರೆ ನೈಸ್. ತುಂಬ ಖುಷಿ ಆಯಿತು ಆಕಾಶ್ ಬಂದಿರೋದು. ನನಗೆ ಫಸ್ಟ್ ಆಕಾಶ್ ಅಂತ ಗೊತ್ತೇ ಇರಲಿಲ್ಲ. ನನ್ನ ಗೀಕ್ ಇಂಡಿಯಾ ಅಂತ ಅಂದ್ಕೊಂಡು ಅದು ನಾವು ಹೆಂಗೆ ಮೀಟ್ ಆದ್ವಿ ಅಂತ ಆ ಸ್ಟೋರಿ ಎಲ್ಲ ಹೇಳ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ನೀವು ನೋಡಿ. ನೆಕ್ಸ್ಟ್ ಎಲ್ಲ ಇವ್ರಿಗೆ ಸಪೋರ್ಟ್ ಮಾಡಿ. ಎಸ್, ಆ್ಯಂಡ್ ಇವರು ಐತಲ್ಲ ಆ್ಯಕ್ಚುಲಿ ಫುಲ್ ದೊಡ್ಡ ದೊಡ್ಡ ರೈಡ್ಸ್ ಹೊಡೆದಾರ. ಇವರು ಇಂಟೆನ್ಸ್ ರೈಡರ್ ಆ್ಯಕ್ಚುಲಿ. ಬರೀ ನಾಟ್ ಲೈಕ್ 10 ದಿನದ ರೈಡ್ ಅಲ್ಲ, ದೊಡ್ಡದು. ಎಸ್, ನಾನು ಭೂತಾನ್, ನೇಪಾಲ್ ಮತ್ತೆ ಲದಾಖ್ ಮತ್ತೆ ಮೊನ್ನೆ ಗುಜರಾತ್ ಒಬ್ಬನೇ ಮುಗಿಸಿದ್ದೀನಿ. ಫುಲ್ ಇಷ್ಟೆಲ್ಲ ಸರ್ಕಿಟ್ ಒಬ್ಬರೇ ಮಾಡ್ಯಾರ. ಇಷ್ಟೆಲ್ಲ ಸರ್ಕಿಟ್ ಬೈಕ್ ಮೇಲೆ ಮಾಡ್ರಿ ಇವ್ರು ಆ್ಯಕ್ಚುಲಿ. ನೆಕ್ಸ್ಟ್ ಇಯರ್ ಇವರು ಬರ್ತಾರೆ ನಮ್ಮ ಜೊತೆಗೆ. ಒಳ್ಳೊಳ್ಳೆ ರೈಡ್ಸ್ ಪ್ಲಾನ್ ಆಗಿದೆ, ಈಗಲೇ ಹೇಳಕ್ ಹೋಗಲ್ಲ. ನೆಕ್ಸ್ಟ್ ವಿಡಿಯೋಸ್ ಅಲ್ಲೆಲ್ಲ ಹೇಳ್ತೀವಿ ಏನೇನು ಪ್ಲಾನ್ಸ್ ಅಂತ. ಆದ್ರೆ ಮೈಂಡ್ ಬ್ಲೋಯಿಂಗ್ ರೈಡ್ಸ್ ಇರುತ್ತೆ. ಫಿಂಗರ್ಸ್ ಕ್ರಾಸ್ ಎಲ್ಲಾನು ಪ್ರಾಪರ್ಲಿ ಹೋಗಿ. ಒಂದು ಕ್ಲೂ ಕೊಡ್ಬೋದು ಏನಂತಂದ್ರೆ ಒಂದೊಂದು ದಿನ ಆಲ್ಮೋಸ್ಟ್ 800 to 900 ಕಿಲೋಮೀಟರ್ಸ್ ಹೋಗೋ ರೈಡ್. ಲಾಂಗ್ ರೈಡ್ಸ್ ಪ್ಲಾನ್ ಮಾಡೋ ಅಂತೈತಿ. ಫಿಂಗರ್ಸ್ ಕ್ರಾಸ್. ಓಕೆ, ಸಿಗೋಣಂತ. ಸ್ವಲ್ಪ ಮಳೆ ನಿಂತ ಮ್ಯಾಗ ಹೋಗೋ ಪ್ಲಾನ್ ಐತಿ. 100%. ಎವ್ರಿಬಡಿ ಇಸ್ ವೇಟಿಂಗ್ ಮನೇಲಿ ಮಳೆ ಬರ್ತಾ ಇದೆ ಅಂತ. ನೋಡೋಣ ಏನಾಗುತ್ತೆ. ಮಳೆ ನಿಂತ ತಕ್ಷಣ ಹೊರಟ್ಬಿಡ್ತೀವಿ. ನಮ್ಮ ಬೈಕ್ಸ್ ಎವ್ರಿಥಿಂಗ್ ಇಸ್ ಪಾರ್ಕ್ಡ್ ಇಲ್ಲಿ. ಇಲ್ಲಿ ನೋಡ್ರಿ ಇವ್ರದ್ದು ಇದು ಬನಿಲಿ TRK 502 502X ನೋಡ್ರಿ ಹೆಂಗ್ ಬೀಸ್ಟ್ ಕಾಣ ಅಂತೈತಿ. ಆ್ಯಂಡ್ ಅಲ್ಲೇ ನಮ್ಮ ನೋಡ್ರಿ ಇದ್ರ ಮುಂದೆ ಇದು ಭಾಳ ಚೋಟ ಕಾಣ ಅಂತೈತಿ. ನೈಸ್. ಸ್ವಲ್ಪ ಕಡಿಮೆ ಆಗೈತೆ ಮಳೆ, ಸೊ ಬಿಟ್ರಾತ ಅಂತೇಳಿ ಮಾಡೋ ಅಂತೈತಿ ರೆಕಾರ್ಡಿಂಗ್. ಅವರಿಂದ ಫಾಲೋ ಮಾಡ್ಬೇಕು. ಬಾಯ್. ಅವ್ರಿಗೂ ನಾವು ಸಬ್ಸ್ಕ್ರೈಬ್ ಮಾಡಿಸಿದ್ವಿ ಆ್ಯಕ್ಚುಲಿ ನಾವು. ಓ ಮೈ ಗಾಡ್, ಮಳೆ ಐತಿ. ಕಡಿಮೆ ಆಗೈತೆ ಅಂತ ನಾನು ತಿಳ್ಕೊಂಡಿದ್ದೆ, ಕಡಿಮೆ ಆಗಿಲ್ಲ. ನಮ್ಮದು 200cc, ಅವ್ರದ್ದು 500cc. ಓ ಶೀಟ್. ನಾ ಫುಲ್ ಕೋಲ್ಡ್ ಆಗೀನಿ. ನಂಗೆ ಆರಾಮ್ ಇದಾಗಬಾರ್ದು ಅಷ್ಟೇ. ಅವ್ರು ಆ್ಯಕ್ಚುಲಿ ಅವರು ವೆಟ್ ಆಗ್ತಾರೆ ಇವಾಗ. ನಾ ಫುಲ್ ವೆಟ್ ಆಗಿನಿ, ಅದಕ್ಕೆ ನಾ ಪಟ್ ಹೊಂಟೇನೀಗ. ವಾಟರ್ ಕ್ರಾಸಿಂಗ್ ಹಿಯರ್.